ಚಕ್ರವ್ಯೂಹ ಪ್ರಚಲಿತ ಘಟನೆಗಳ ಸರಣಿಯಲ್ಲಿ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿರುವವರಿಗೆ ಇದು ನಮ್ಮ 10ನೇ ಪ್ರಮುಖ ವಿಷಯ. ಇವತ್ತು ನಾವು ಕೈಗೆತ್ತಿಕೊಂಡಿರೋ ದಾಖಲೆಗಳು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ತಿವೆ. ಅಂದ್ರೆ, ಭಾರತದ ಯುವಶಕ್ತಿ ಅನ್ನೋದು ಒಂದು ಟೈಮ್ ಬಾಂಬಾ ಅಥವಾ ಚಿನ್ನದ ಗಣಿನ? ಹಾ, ತುಂಬಾ ಚೆನ್ನಾಗಿ ಈ ವಿಷಯವನ್ನ ಶುರು ಮಾಡಿದ್ರಿ. ಯಾಕಂದ್ರೆ ಮುಂದಿನ ಒಂದು 20-25 ವರ್ಷ ಭಾರತದ ಭವಿಷ್ಯವನ್ನ ನಿರ್ಧರಿಸೋದೇ ಈ ಪ್ರಶ್ನೆಗೆ ಸಿಗೋ ಉತ್ತರ. ಮತ್ತು ಸರ್ಕಾರ ಆಕ್ಚುಲಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋ ಹಾಗೆ ಕಾಣ್ತಿದೆ. ಹೌದು, ಮತ್ತು ಆ ಪ್ರಯತ್ನದ ಹೆಸರೇ ವಿಕಸಿತ ಭಾರತ ಯುವ ನಾಯಕರ ಸಂವಾದ. ಚಿಕ್ಕದಾಗಿ ಹೇಳೋದಾದ್ರೆ VBYLD. ನಮ್ಮ ಮುಂದಿರೋ ಈ ದಾಖಲೆಗಳ ಪ್ರಕಾರ ಇದು ಸುಮ್ಮನೆ ಒಂದು ಸರ್ಕಾರಿ ಕಾರ್ಯಕ್ರಮದ ತರ ಕಾಣ್ತಿಲ್ಲ. ಬದಲಾಗಿ ಭಾರತದ ಯುವಶಕ್ತಿಯನ್ನ ಒಂದು ರಾಷ್ಟ್ರೀಯ ಆಸ್ತಿಯಾಗಿ ಪರಿವರ್ತಿಸೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ತರ ಕಾಣ್ತಿದೆ. ಇದರ ಉದ್ದೇಶವೇನು, ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇದರ ಹಿಂದಿನ ದೊಡ್ಡ ಐಡಿಯಾ ಏನು, ಇದನ್ನ ಸ್ವಲ್ಪ ಆಳವಾಡಿ ನೋಡೋಣ. ಖಂಡಿತ. ಇದನ್ನ ನಾವು 2047ರ ವಿಕಸಿತ ಭಾರತ ಅನ್ನೋ ಒಂದು ದೊಡ್ಡ ಕ್ಯಾನ್ವಾಸಿನ ಒಂದು ಭಾಗವಾಗಿ ನೋಡಬೇಕು. ಭಾರತ ಸದ್ಯಕ್ಕೆ ಏನ್ ಗೊತ್ತಾ, ವಿಶ್ವದಲ್ಲೇ ಅತಿ ಹೆಚ್ಚು ಯುವಜನಸಂಖ್ಯೆ ಇರೋ ದೇಶ. ಇದೊಂದು ಅದ್ಭುತವಾದ ಅವಕಾಶ. ಹೌದು. ಆದ್ರೆ ಇದೇ ಶಕ್ತಿಯನ್ನ ನಾವು ಸರಿಯಾದ ದಾರಿಯಲ್ಲಿ ನಡೆಸಲಿಲ್ಲ ಅಂದ್ರೆ ಇದೇ ಅವಕಾಶ ಒಂದು ದೊಡ್ಡ ಹೊರೆಯಾಗೋ ಅಪಾಯನೂ ಇದೆ. ಸೊ ಈ ಹಿನ್ನೆಲೆಯಲ್ಲಿ VBYLDಯ ಮಹತ್ವ ಜಾಸ್ತಿಯಾಗತ್ತೆ. ಹಾಗಾದ್ರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶದಿಂದಾನೇ ಶುರು ಮಾಡೋಣ. ನಮ್ಮ ಮೂಲಗಳ ಪ್ರಕಾರ ಜನವರಿ 2025ರಲ್ಲಿ ಶುರುವಾದ ಇದರ ಮುಖ್ಯ ಗುರಿ ಏನು ಅಂದ್ರೆ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಆದರೆ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬೇಕು ಅನ್ನೋ ಉತ್ಸಾಹ ಇರೋ ಯುವಕರನ್ನ ಗುರುತಿಸಿ ಅವರನ್ನ ಸಾರ್ವಜನಿಕ ಜೀವನಕ್ಕೆ ತರೋದು. ರಾಜಕೀಯ ಹಿನ್ನೆಲೆ ಇಲ್ಲದ ಅನ್ನೋ ಪದ ಬಳಸಿರೋದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು. ಇಲ್ಲಿ ನಾವೊಂದು ಸೂಕ್ಷ್ಮ ವ್ಯತ್ಯಾಸವನ್ನ ಗಮನಿಸ್ಬೇಕು. ರಾಜಕೀಯ ಹಿನ್ನೆಲೆ ಇಲ್ಲದ ಅಂದ್ರೆ ಬಹುಶಃ ಪಕ್ಷ ರಾಜಕೀಯದ ಹಿನ್ನೆಲೆ ಇಲ್ಲದ ಅಂತ ಅರ್ಥ ಮಾಡ್ಕೋಬೇಕು. ಓಕೆ. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಕೂಡ ಒಂದ್ ರೀತಿ ರಾಜಕೀಯವೇ ಅಲ್ವಾ? ಹೌದು. ಆದ್ರೆ ಇಲ್ಲಿ ಒತ್ತಿರೋದು ಸಾಂಪ್ರದಾಯಿಕ ರಾಜಕೀಯದ ಹೊರತಾಗಿ ತಳಮಟ್ಟದಲ್ಲಿ ಕೆಲಸ ಮಾಡೋ ಹೊಸ ಐಡಿಯಾಗಳಿರೋ ಯುವಕರನ್ನ ಗುರ್ತಿಸೋದ್ರ ಮೇಲೆ. ಅಂದ್ರೆ ಒಂದು ಹೊಸ ರೀತಿಯ ಲೀಡರ್ಶಿಪ್ ಹುಡುಕೋ ಪ್ರಯತ್ನ. ನಿಖರವಾಗಿ ಇದೊಂದು ರೀತಿಯಲ್ಲಿ ಸಮಾಜ ಸೇವೆಗೆ ಒಂದು ಹೊಸ ಎಂಟ್ರಿ ಪಾಯಿಂಟ್ ತೆರೆಯೋ ಪ್ರಯತ್ನ. ಈ ಡಾಕ್ಯುಮೆಂಟ್ಗಳನ್ನ ಓದುವಾಗ ನನ್ನ ಗಮನ ಸೆಳೆದಿದ್ದು ಇದರ ವ್ಯಾಪ್ತಿ. ದೇಶದಾದ್ಯಂತ 30 ಲಕ್ಷಕ್ಕೂ ಹೆಚ್ಚು ಯುವಕರು ಭಾಗವಹಿಸಿದ್ದು. 30 ಲಕ್ಷ? ಹೌದು. ಒಂದು ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಹೇಗ್ ಸಾಧ್ಯವಾಯಿತು? ಅದೂ ಅಲ್ಲದೆ 30 ಲಕ್ಷದಿಂದ ಬೇರೆ ಬೇರೆ ಹಂತಗಳ ಸ್ಪರ್ಧೆಗಳ ಮೂಲಕ ಕೊನೆಗೆ ಆಯ್ಕೆಯಾಗಿದ್ದು ಸುಮಾರು 3,000 ಯುವ ನಾಯಕರು. ಈ ಸಂಖ್ಯೆಗಳೇ ಒಂದು ದೊಡ್ಡ ಕತೆ ಹೇಳ್ತೀವಿ, ಹೌದಲ್ಲ? ಖಂಡಿತ. 30 ಲಕ್ಷದಿಂದ 3,000ಕ್ಕೆ ಬಂದಿದೆ ಅಂದ್ರೆ ಪ್ರತಿ 1,000 ಜನರಲ್ಲಿ ಒಬ್ರನ್ನ ಆಯ್ಕೆ ಮಾಡದ ಹಾಗೆ. ಅಬ್ಬಾ, ಇದು ಎಂಥ ಕಠಿಣವಾದ ಫಿಲ್ಟರಿಂಗ್ ಪ್ರಾಸೆಸ್ ಇರ್ಬಹುದು ಅಂತ ನಾವು ಊಹಿಸಬಹುದು. ಇದೊಂದು ಬೃಹತ್ ಟ್ಯಾಲೆಂಟ್ ಹಂಟ್. ಇದು ಸುಮ್ನೆ ಆಸಕ್ತಿ ಇರೋರ್ನ ಸೇರ್ಸೋದಲ್ಲ, ಬದಲಾಗಿ ನಿಜವಾಗಿಯೂ ಸಾಮರ್ಥ್ಯ ಮತ್ತು ವಿಷನ್ ಇರೋರ್ನ ಹುಡುಕೋ ಪ್ರಕ್ರಿಯೆ ಅನ್ನೋದನ್ನ ಈ ಅಂಕಿಅಂಶಗಳು ತೋರಿಸ್ತವೆ. ಆಯ್ಕೆಯಾದ ಈ 3,000 ಜನರಿಗೆ ದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಧಾನಮಂತ್ರಿಯವರ ಜೊತೆ ನೇರವಾಗಿ ಮಾತಾಡೋ ಅವಕಾಶ ಸಿಕ್ಕಿದೆ. ಅವರು ತಮ್ಮ ಹಳ್ಳಿ ಅಥವಾ ನಗರದ ಸಮಸ್ಯೆಗಳಿಗೆ ತಾವು ಕಂಡುಕೊಂಡ ಸ್ಥಳೀಯ ಪರಿಹಾರಗಳನ್ನ ಹಂಚಿಕೊಂಡಿದ್ದಾರೆ. ಈ ಸ್ಥಳೀಯ ಪರಿಹಾರ ಅನ್ನೋದು ಮತ್ತೆ ನಮ್ಮ ಮೂಲಗಳಲ್ಲಿ ಬರ್ತಾನೆ ಇದೆ. ಇದೇ ಈ ಕಾರ್ಯಕ್ರಮದ ಆತ್ಮ ಅಂತ ಹೇಳಬಹುದು. ಇದು ಕೇವಲ ಒಂದು ಅಡ್ಮಿನಿಸ್ಟ್ರೇಟಿವ್ ಬದಲಾವಣೆ ಅಲ್ಲ, ಇದೊಂದು ಮೈಂಡ್ಸೆಟ್ ಬದಲಾವಣೆ. ಹೇಗೆ ನೋಡಿ, ದಶಕಗಳಿಂದ ದೆಹಲಿಯಲ್ಲಿ ಕೂತು ಯೋಜನೆಗಳನ್ನ ರೂಪಿಸ್ತಾ ಇದ್ರು. ಅದು ಹಳ್ಳಿಗಳನ್ನ ತಲುಪೋ ಅಷ್ಟರಲ್ಲಿ ಸೋತ್ ಹೋಗ್ತಿತ್ತು. ಹೌದು, ಅದು ನಿಜ. ಆದ್ರೆ ಇಲ್ಲಿ ಹಳ್ಳಿಯ ಯುವಕನೇ ತನ್ನ ಸಮಸ್ಯೆಗೆ ತಾನೇ ಸಿಇಒ ಆಗ್ತಿದ್ದಾನೆ. ವಾವ್! ಅಧಿಕಾರ ಮತ್ತು ಜ್ಞಾನದ ವಿಕೇಂದ್ರೀಕರಣದ ನಿಜವಾದ ಅರ್ಥವೇ ಇದು. ನಮ್ಮ ದಾಖಲೆಗಳಲ್ಲಿ 2 ಒಳ್ಳೆ ಉದಾಹರಣೆಗಳು ಇವೆ. ಹೌದು, ನಾನು ನೋಡಿದೆ. ಒಂದು, ಹಳ್ಳಿಗಳಲ್ಲಿ ಅನೌಪಚಾರಿಕ ಕಲಿಕಾ ಕೇಂದ್ರಗಳನ್ನ ಸ್ಥಾಪಿಸೋದು. ಮತ್ತೊಂದು, ಕೃಷಿಯಲ್ಲಿ ಡ್ರೋನ್ಗಳ ತರಹದ ಟೆಕ್ನಾಲಜಿಯನ್ನ ಬಳಸೋದು. ನಿಖರವಾಗಿ. ಒಂದು ಸಾರಿ ಕಲ್ಪನೆ ಮಾಡ್ಕೊಳ್ಳಿ, ಉತ್ತರ ಕರ್ನಾಟಕದ ಒಂದು ಹಳ್ಳಿಯ ಹುಡುಗಿ ತನ್ನೂರಿನಲ್ಲಿ ನೀರಿನ ಸಮಸ್ಯೆಗೊಂದು ಹೊಸ ಕಡಿಮೆ ಖರ್ಚಿನ ಐಡಿಯಾ ಕೊಟ್ಟು ಅದನ್ನ ನೇರವಾಗಿ ಪ್ರಧಾನಿ ಜೊತೆ ಚರ್ಚೆ ಮಾಡ್ತಿದ್ದಾಳೆ.
ಇದು ಆಡಳಿತವನ್ನ ಜನರ ಮನೆ ಬಾಗಿಲಿಗೆ ತಂದ ಹಾಗೆ. ಸಮಸ್ಯೆ ಎಲ್ಲಿದೆಯೋ ಪರಿಹಾರನೂ ಅಲ್ಲಿಂದಾನೇ ಹುಟ್ಟಬೇಕು ಅನ್ನೋ ಬಾಟಮ್ ಅಪ್ ತತ್ವಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಈ ಸ್ಥಳೀಯ ಕಥೆಗಳು ನಿಜಕ್ಕೂ ಸ್ಫೂರ್ತಿದಾಯಕ. ಆದರೆ ಇದೆಲ್ಲವೂ ಪರೀಕ್ಷೆ ದೃಷ್ಟಿಯಿಂದ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ದೊಡ್ಡ ಕಾನ್ಸೆಪ್ಟ್ಗೆ ಬಂದು ಸೇರುತ್ತೆ. ಅದೇ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಥವಾ ಜನಸಂಖ್ಯಾ ಲಾಭಾಂಶ ಅಲ್ವಾ? ಸಂಪೂರ್ಣವಾಗಿ ಸರಿ. ಈ ಎಲ್ಲಾ ಸಣ್ಣ ಸಣ್ಣ ಪ್ರಯತ್ನಗಳ ಹಿಂದಿರೋ ದೊಡ್ಡ ಇಂಧನವೇ ಈ ಜನಸಂಖ್ಯಾ ಲಾಭಾಂಶ. ಮೂಲಗಳ ಪ್ರಕಾರ ಭಾರತದ 65%ಗಿಂತ ಹೆಚ್ಚು ಜನಸಂಖ್ಯೆ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. 65%? ಹೌದು. ಅಂದ್ರೆ ನಮ್ಮ ದೇಶದ ಬಹುಪಾಲು ಜನ ದುಡಿಯೋ, ಕನಸು ಕಾಣೋ ಮತ್ತು ಸಾಧಿಸೋ ವಯಸ್ಸಿನಲ್ಲಿದ್ದಾರೆ. ಜನಸಂಖ್ಯಾ ಲಾಭಾಂಶ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಹೆಚ್ಚು ದುಡಿಯೋ ಕೈಗಳು, ಕಡಿಮೆ ಅವಲಂಬಿತರು. ಇದು ಎಕಾನಮಿಗೆ ಒಂದು ರೀತಿ ಬೂಸ್ಟ್ ಕೊಡುತ್ತೆ. ಹೌದು. ಇದನ್ನೊಂದು ಕುಟುಂಬಕ್ಕೆ ಹೋಲಿಸಬಹುದು. ಮನೆಯಲ್ಲಿ ದುಡಿಯೋರು 4 ಜನ, ಅದೇ ಅವರನ್ನೇ ಅವಲಂಬಿಸಿರೋರು ಇಬ್ರೇ ಇದ್ರೆ ಆ ಕುಟುಂಬದ ಉಳಿತಾಯ ಮತ್ತೆ ಪ್ರಗತಿ ಸಾಧ್ಯ. ಅದೇ ದುಡಿಯೋರಿಬ್ಬರು, ಅವಲಂಬಿತರು 4 ಜನ ಇದ್ರೆ ಕಷ್ಟ. ಸದ್ಯಕ್ಕೆ ಭಾರತ ಆರ್ಥಿಕವಾಗಿ ಪ್ರಗತಿ ಸಾಧಿಸೋಕೆ ಸಾಧ್ಯ ಇರೋ ಮೊದಲಿನ ಸ್ಥಿತಿಯಲ್ಲಿದೆ. ಆದ್ರೇನು? ಇದ್ರಲ್ಲೇನಾದ್ರೂ ರಿಸ್ಕ್ ಇದ್ಯಾ? ಖಂಡಿತ ಇದೆ. ಇದೇ ಈ ಚರ್ಚೆಯ ಅತಿ ಮುಖ್ಯವಾದ ಭಾಗ. ಈ ಜನಸಂಖ್ಯಾ ಲಾಭಾಂಶವನ್ನ ನಾವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಅದು ಜನಸಂಖ್ಯಾ ದುರಂತ ಅಂದ್ರೆ ಡೆಮೋಗ್ರಾಫಿಕ್ ಡಿಸಾಸ್ಟರ್ ಆಗಿ ಬದಲಾಗೋ ಅಪಾಯ ಇದೆ. ಕೋಟ್ಯಾಂತರ ಯುವಕರಿಗೆ ನಾವು ಸರಿಯಾದ ಶಿಕ್ಷಣ, ಸ್ಕಿಲ್ಸ್ ಮತ್ತೆ ಉದ್ಯೋಗ ಕೊಡೋಕ್ ಫೇಲ್ ಆದ್ರೆ ಇದೇ ಯುವಶಕ್ತಿ ನಿರಾಶೆಗೊಂಡು ಸಾಮಾಜಿಕ ಅಸ್ಥಿರತೆಗೆ ಕಾರಣವಾಗ್ಬೋದು. VBYLD ತರಹದ ಕಾರ್ಯಕ್ರಮಗಳು ಈ ಅವಕಾಶ ದುರಂತ ಆಗೋಗ್ಬಿಡದೆ ಅದನ್ನು ಒಂದು ಸುವರ್ಣ ಅವಕಾಶವಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಇಟ್ಟಿರೋ ಒಂದು ಹೆಜ್ಜೆ. ಅಂದ್ರೆ ಯುವಕರನ್ನ ಕೇವಲ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಿ ನೋಡದೆ ಅವರನ್ನ ಅಭಿವೃದ್ಧಿಯ ಪಾಲುದಾರರಾಗಿ ಮಾಡೋದು ಇದರ ಹಿಂದಿನ ಸ್ಟ್ರಾಟಜಿ. ನಿಖರವಾಗಿ ಇದು ಬನ್ನಿ ನಿಮಗಾಗಿ ಯೋಜನೆ ಮಾಡಿದ್ದೇವೆ, ಬಂದು ಸೌಲಭ್ಯ ತಗೊಳ್ಳಿ ಅಂತ ಹೇಳೋದಲ್ಲ. ಬದಲಾಗಿ ಬನ್ನಿ ನಿಮ್ಮ ಊರಿನ ಅಭಿವೃದ್ಧಿಗೆ ನೀವೇ ಪ್ಲಾನ್ ಮಾಡಿ, ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳೋದು. ಈ ಮನಸ್ಥಿತಿಯ ಬದಲಾವಣೆಯೇ ಸಕ್ರಿಯ ಮತ್ತು ಭಾಗವಹಿಸುವಿಕೆಯ ಆಡಳಿತ, ಅಂದ್ರೆ ಪ್ರೋಆಕ್ಟಿವ್ ಆಂಡ್ ಪಾರ್ಟಿಸಿಪೇಟರಿ ಗವರ್ನೆನ್ಸ್. ಓಕೆ, ಈ ದೊಡ್ಡ ಚಿತ್ರಣ ಬಹಳ ಸ್ಪಷ್ಟವಾಯಿತು. ಆದರೆ ಪರೀಕ್ಷೆ ಕೊಠಡಿಯಲ್ಲಿ ಸಣ್ಣ ಸಣ್ಣ ಡೀಟೇಲ್ಸ್ ಅಂಕಗಳನ್ನ ತಂದುಕೊಡುತ್ತೆ. ಹಾಗಾಗಿ ಚಕ್ರವ್ಯೂಹ ಸಿದ್ಧಪಡಿಸಿರೋ ಕೆಲವು ನಿರ್ದಿಷ್ಟ ಪರೀಕ್ಷಾ ಟಿಪ್ಪಣಿಗಳ ಕಡೆ ಗಮನ ಹರಿಸೋಣ. ಇವು ಪ್ರಿಲಿಮ್ಸ್ಗೆ ನೇರ ಪ್ರಶ್ನೆಗಳಾಗಬಹುದು. ಖಂಡಿತ ಈ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳೋದು ಅತ್ಯಗತ್ಯ. ಜನವರಿ 2025 ಇದು ಇತ್ತೀಚಿನ ಕಾರ್ಯಕ್ರಮ, ಸೊ ಡೇಟ್ ಮುಖ್ಯವಾಗಬಹುದು. 2047ರ ವೇಳೆಗೆ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡೋದು, ಅಂದ್ರೆ ವಿಕಸಿತ್ ಭಾರತ್ ಆಟ್ 2047. 2045ರ ಡೆಡ್ಲೈನ್ ಇದೆಯಲ್ಲ, ಅದು ಬಹಳ ಸಾಂಕೇತಿಕ. ಭಾರತದ ಸ್ವಾತಂತ್ರ್ಯದ 100ನೇ ವರ್ಷಾಚರಣೆಯ ಹೊತ್ತಿಗೆ ಈ ಗುರಿ ತಲುಪೋ ಒಂದು ದೊಡ್ಡ ರಾಷ್ಟ್ರೀಯ ಮಹತ್ವಾಕಾಂಕ್ಷೆ ಇದರ ಹಿಂದೆ ಇದೆ. ಹೌದು. ಪರೀಕ್ಷೆಯಲ್ಲಿ ಈ ಗುರಿಯನ್ನ ಬೇರೆ ಯೋಜನೆಗಳ ಜೊತೆ ಲಿಂಕ್ ಮಾಡಿ ಪ್ರಶ್ನೆ ಕೇಳ್ಬೋದು. ಮುಂದಿನದು ಇದರ ಧ್ಯೇಯವಾಕ್ಯ: ಯುವಜನತೆಯಿಂದ ಯುವಜನತೆಗಾಗಿ, ರಾಷ್ಟ್ರದ ಪ್ರಗತಿಗಾಗಿ. ಇದು ಅಬ್ರಹಾಂ ಲಿಂಕನ್ ಅವರ ಡೆಮಾಕ್ರಸಿ ಡೆಫಿನಿಷನ್ ಅನ್ಪಿಸುತ್ತೆ. ಹೌದು, ಆದ್ರೆ ಇಲ್ಲಿ ಪ್ರಜೆಗಳ ಜಾಗದಲ್ಲಿ ಯುವಜನತೆಯನ್ನ ಇರಿಸಲಾಗಿದೆ. ಕರೆಕ್ಟ್. ಇದು ಇದರ ಪಾಲ್ಗೊಳ್ಳುವಿಕೆಯ ಸ್ವರೂಪವನ್ನು ಸ್ಪಷ್ಟವಾಗಿ ಹೇಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇದು ಯುವಜನತೆಯ ಮೇಲೆ ಜವಾಬ್ದಾರಿಯನ್ನು ಹೊರಿಸುತ್ತೆ. ನೀವು ಕೇವಲ ಕೇಳೋರಲ್ಲ, ಮಾಡೋರು ಹೌದು ಅನ್ನೋ ಸಂದೇಶವನ್ನ ಇದು ಕೊಡುತ್ತೆ. ಇಲ್ಲಿ ಒಂದು ಟ್ರಿಕಿ ಪ್ರಶ್ನೆ ಬರ್ಬೋದಾದ ಅಂಶ ಇದೆ. ಇದರ ನೋಡಲ್ ಏಜೆನ್ಸಿ ಯಾವುದು? ನಮ್ಮ ಮೂಲಗಳ ಪ್ರಕಾರ ಇದು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ. ಸಾಮಾನ್ಯವಾಗಿ ನಾವು ಮಾನವ ಸಂಪನ್ಮೂಲ ಅಥವಾ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಂತ ಊಹಿಸ್ತೀವಿ. ಆದರೆ ಇಲ್ಲಿ ಕ್ರೀಡಾ ಸಚಿವಾಲಯ ಇರೋದು ಒಂದು ಸಂಭಾವ್ಯ ಟ್ರಿಕ್ ಕ್ವೆಶ್ಚನ್ ಆಗಬಹುದು. ಸರಿಯಾದ ಪಾಯಿಂಟ್. ಯುವಜನ ವ್ಯವಹಾರಗಳು ಕೂಡ ಇದೇ ಸಚಿವಾಲಯದ ಭಾಗ ಆಗಿರೋದ್ರಿಂದ ಇದು ಲಾಜಿಕಲ್ ಆಗಿದೆ. ಅದೇ ಪರೀಕ್ಷೆಯ ಒತ್ತಡದಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಇದನ್ನ ಸ್ಪೆಷಲ್ ಆಗಿ ನೆನ್ಪಿಟ್ಕೋಬೇಕು. ಮತ್ತೆ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಮೈ ಭಾರತ್ ಪೋರ್ಟಲ್. ಹೌದು, ಮೈ ಭಾರತ್ ಪೋರ್ಟಲ್ ಇದೊಂದು ಹೆಚ್ಚುವರಿ ಮಾಹಿತಿ. ಈ ಪೋರ್ಟಲ್ ಮೂಲಕ ಯುವಕರು ರಿಜಿಸ್ಟರ್ ಮಾಡಿಕೊಂಡು ಬೇರೆ ಬೇರೆ ಸ್ವಯಂ ಸೇವಕ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳಕ್ಕೆ ಅವಕಾಶ ಇದೆ. ಅಂದ್ರೆ VBYLD ಕೇವಲ ಒಂದು ದಿನದ ಸಂವಾದ ಅಲ್ಲ, ಬದಲಿಗೆ ಯುವಕರನ್ನ ರಾಷ್ಟ್ರ ನಿರ್ಮಾಣದಲ್ಲಿ ಕಂಟಿನ್ಯೂಸ್ ಆಗಿ ಇನ್ವಾಲ್ವ್ ಮಾಡಕ್ಕೆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಒದಗಿಸುತ್ತೆ. ಈ ಅಂಶಗಳೆಲ್ಲ ಪ್ರಿಲಿಮ್ಸ್ಗೆ ಡೈರೆಕ್ಟ್ ವೆಪನ್ಸ್ ಆದ್ರೆ ಮೇನ್ಸ್ ಪರೀಕ್ಷೆ ದೃಷ್ಟಿಯಿಂದ ಇದನ್ನ ಹೇಗೆ ಬಳಸಬಹುದು ಅನ್ನೋದನ್ನ ನೋಡೋದು ಮುಖ್ಯ.
UPSC ಅಥವಾ KPSC ಪಠ್ಯಕ್ರಮದಲ್ಲಿ GS ಪೇಪರ್ 2ರಲ್ಲಿ ಆಡಳಿತ ಅಂದರೆ ಗವರ್ನೆನ್ಸ್, ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಈ ಎಲ್ಲಾ ಕಡೆ VBYLD ಒಂದು ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ಲುತ್ತೆ. ಉದಾಹರಣೆಗೆ, ಆಡಳಿತದಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ಸರ್ಕಾರ ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಿ ಅಂತ ಪ್ರಶ್ನೆ ಬಂದ್ರೆ ಇದೊಂದು ಪರ್ಫೆಕ್ಟ್ ಕೇಸ್ ಸ್ಟಡಿ ಆಗತ್ತೆ ಅಲ್ವಾ? ಖಂಡಿತ. ಅದನ್ನು ಮೀರಿ GS ಪೇಪರ್ 1ರಲ್ಲಿ ಜನಸಂಖ್ಯೆ ಮತ್ತು ಸಂಬಂಧಿತ ಸಮಸ್ಯೆಗಳು ಅನ್ನೋ ಟಾಪಿಕ್ ಕೆಳಗೆ ಭಾರತ ತನ್ನ ಜನಸಂಖ್ಯಾ ಲಾಭಾಂಶವನ್ನು ಹೇಗೆ ಬಳಸ್ಕೊಳ್ತಿದೆಯನ್ನೋ ಪ್ರಶ್ನೆಗೆ ಇದೊಂದು ಪ್ರಾಕ್ಟಿಕಲ್ ಪಾಸಿಟಿವ್ ಉತ್ತರ ಕೊಡುತ್ತೆ. ಪರೀಕ್ಷಕರು ಇಷ್ಟಪಡೋ ಕೀವರ್ಡ್ಗಳಾದ ಬಾಟಮ್ ಅಪ್ ಅಪ್ರೋಚ್, ಪ್ರೋಆಕ್ಟಿವ್ ಗವರ್ನೆನ್ಸ್, ಪಾರ್ಟ್ನರ್ಸ್ ಇನ್ ಡೆವಲಪ್ಮೆಂಟ್ ಇವೆಲ್ಲವನ್ನೂ ನಿಮ್ಮ ಉತ್ತರದಲ್ಲಿ ಸೇರಿಸೋಕೆ ಈ ಒಂದು ಉದಾಹರಣೆ ಸಾಕು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಿಗೆ ಸೇರ್ಸೋದಾದ್ರೆ ವಿಕಸಿತ ಭಾರತ ಯುವ ನಾಯಕರ ಸಂವಾದ ಅನ್ನೋದು ಸುಮ್ಮನೆ ಒಂದು ದೊಡ್ಡ ಕಾರ್ಯಕ್ರಮವಲ್ಲ. ಇದು ಭಾರತದ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ಯುವಕರ ಪಾತ್ರವನ್ನ ಗುರುತಿಸಿ ಅವರನ್ನ ಕೇವಲ ಪ್ರೇಕ್ಷಕರ ಸ್ಥಾನದಿಂದ ಕೆಳಗಿಳಿಸಿ ಆಟಗಾರರನ್ನಾಗಿ ಮಾಡೋ ಒಂದು ಗಂಭೀರ ಪ್ರಯತ್ನ. ಹೌದು, ಇದು ಕೇವಲ ಗುರುತಿಸೋದಲ್ಲ, ಬದಲಾಗಿ ಅವರ ಆಲೋಚನೆಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವ್ಯಾಲಿಡೇಷನ್ ಕೊಟ್ಟು ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸೋ ಒಂದು ವೇದಿಕೆ. ಪರೀಕ್ಷೆ ದೃಷ್ಟಿಯಿಂದ ಕೇವಲ ಯೋಜನೆಯ ವಿವರಗಳನ್ನು ಬೈಪಾಠ ಮಾಡೋದಕ್ಕಿಂತ ಅದರ ಹಿಂದಿನ ಅಡ್ಮಿನಿಸ್ಟ್ರೇಟಿವ್ ಮತ್ತು ಸೋಷಿಯೋ ಎಕನಾಮಿಕ್ ತತ್ವಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಜನಸಂಖ್ಯಾ ಲಾಭಾಂಶ, ಭಾಗವಹಿಸುವಿಕೆಯ ಆಡಳಿತ, ತಳಮಟ್ಟದ ನಾವೀನ್ಯತೆ ಈ ಕಾನ್ಸೆಪ್ಟ್ಗಳ ಜೊತೆ ಇದನ್ನು ಜೋಡಿಸಿ ಉತ್ತರ ಬರೆದ್ರೆ ಖಂಡಿತವಾಗಿಯೂ ಹೆಚ್ಚು ಅಂಕ ಗಳಿಸೋಕೆ ಸಾಧ್ಯ. ನಿಜ. ಈ ಚರ್ಚೆಯ ಕೊನೆಯಲ್ಲಿ ಆಲೋಚಿಸೋಕೆ ಒಂದು ಪ್ರಶ್ನೆಯನ್ನು ಬಿಟ್ಟೋಗೋಣ. ಯುವಶಕ್ತಿಯನ್ನ ರಾಷ್ಟ್ರೀಯ ಆಸ್ತಿಯಾಗಿ ಪರಿವರ್ತಿಸೋಕೆ VBYLD ತರಹದ ವೇದಿಕೆಗಳು ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್? ಇದು ಒಂದು ಅತ್ಯುತ್ತಮ ಆರಂಭ, ಇದರಲ್ಲಿ ಅನುಮಾನ ಇಲ್ಲ. ಆದರೆ ಈ ಚರ್ಚೆ ಒಂದು $1 ಮಿಲಿಯನ್ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ. ಏನದು? ತಳಮಟ್ಟದಲ್ಲಿ ನಾಯಕತ್ವವನ್ನ ಬೆಳೆಸೋಕೆ ಕೇವಲ ಸಂವಾದಗಳು ಮತ್ತು ವೇದಿಕೆಗಳು ಸಾಕೆ? ಅಥವಾ ಹೀಗೆ ಆಯ್ಕೆಯಾದ ಯುವ ನಾಯಕರಿಗೆ ಅವರ ಐಡಿಯಾಗಳನ್ನ ಕಾರ್ಯರೂಪಕ್ಕೆ ತರೋಕೆ ನಿಜವಾದ ಅಧಿಕಾರ, ಸಂಪನ್ಮೂಲ ಮತ್ತೆ ಆಡಳಿತಾತ್ಮಕ ಸಪೋರ್ಟ್ ಕೊಡೋ ಒಂದು ಸಿಸ್ಟಮ್ಯಾಟಿಕ್ ಫ್ರೇಮ್ವರ್ಕ್ ಬೇಕಾ? ಸ್ಫೂರ್ತಿ ಎಲ್ಲಿ ಮುಗಿದು ಸಬಲೀಕರಣ ಎಲ್ಲಿಂದ ಶುರುವಾಗಬೇಕು? ಇದು ನಾವು ಮುಂದೆ ಯೋಚಿಸಬೇಕಾದ ವಿಷಯ. ಈ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಖಂಡಿತ ಸಹಾಯ ಮಾಡುತ್ತೆ ಅನ್ಕೋತೀವಿ. ಈ ವಿವರಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಇದೇ ತರಹದ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಮತ್ತೆ PDF ನೋಟ್ಸ್ಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ. ನೆನ್ಪಡಿ, ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಸರಿ, ಹಾಗಿದ್ರೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.